ಆಗ್ತೈತೆ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಬದಲಾವಣೆ ಒಂದು ವಿಚಾರ ಅದು ನವಂಬರ್ ಕ್ರಾಂತಿಯೋ ಡಿಸೆಂಬರ್ ಕ್ರಾಂತಿಯೋ, ಕ್ರಾಂತಿ ಮಾಡೋರು ಕ್ರಾಂತಿ ಮಾಡಿಸ್ಕೊಳ್ಳೋರು ಅಲ್ಲಿದ್ದಾರವರು, ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಏನಿಲ್ಲ, ಕಣ್ಣಿದೆ ನೋಡ್ಕೋತ ಹೋಗೋದಷ್ಟು ನಮ್ಮ ಕೆಲಸ. ರಾಜಕಾರಣ ನಾನು ಮಾತಾಡನೇ ಸಭಾಪತಿ ಆಗೋದ್ರಿಂದ ಇದು ಏನಂದರೆ ಯಾಕೋ ಒಟ್ಟು ನನಗೂ ಸರಿ ಅನಿಸೋದು. ದಿನನಿತ್ಯ ಮಾಧ್ಯಮದಲ್ಲಿ ಅದೇ ಆಗೋದ್ರಿಂದ ಗುರುತರವಾದಂಥ ಸಮಸ್ಯೆಗಳು, ಭಾಳ ದೊಡ್ಡದಾದ ಸಮಸ್ಯೆಗಳನ್ನು ಬಿಟ್ಟು ಇವತ್ತು ರಾಜಕಾರಣ ಬರೀ ಮುಖ್ಯ ಉದ್ಯೋಗ ಆಗೈತೆ ಅಂದ್ರೆ ನನಗೂ ಬೇಸರ ಅನಿಸ್ತೈತಿ. ನನ್ನ ವಿನಂತಿ ಏನಂದ್ರೆ ಯಾರೇ ಇರಲಿ ಇದನ್ನು ಏನು ಇದನ್ನು ವಿನಾಕಾರಣ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ನನ್ನ ಒಂದು ಮನವಿ. ಅಲ್ಲಲ್ಲ, ಅವ್ರು ಏನಮ್ಮ ನಾ ಏನಂತೀನಿ, ನಾನು ಇಡೀ ಕರ್ನಾಟಕದ ಜನತೆ ಪರವಾಗಿ ನಾ ಹೇಳೋದೇನೆಂದ್ರೆ ಬೇಕಾದಷ್ಟು ಕೆಲಸಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಮಾಡಬೇಡ್ರಿ ಅಂತ ಸಭಾಪತಿಯಾಗಿ ಹೇಳೋದಷ್ಟು ನನ್ನ ಧರ್ಮ ಬೇರೆ ಹೇಳ್ತಾರೆ. ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಪರ್ಸನಲ್ ಲೈಫ್ ತಂದೆ ತಾಯಿ ಮತ್ತು ಫೋನ್ ಮಾತಾಡುವಂಥ ನಿಮಗೆ ಹೇಳ್ತೀನಿ, ಮನುಷ್ಯತ್ವದ ಇದ್ದವ್ರು ಇಂಥ ಮಾತಾಡ್ತಾನೆ ಯಾರು ತಿಳ್ಕೊಬೇಕ್ರಿ. ಶಾಸಕರಾದವ್ರು ನಾವು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ನಮ್ಮನ್ನು ನೋಡಿ ಈಗ ನೀವು ಸ್ಕೂಲ್ನಾಗ ಹೇಳ್ತಾರಲ್ಲ, ಮಾಸ್ತರ್ ಓಡಿ ಹುಚ್ಚು ಇದ್ರೆ ಏನು ಮಾಡ್ಕೈತಿ ಅಂತೇಳಿ, ಹಂಗೆ ಪರಿಸ್ಥಿತಿ ಬರ್ತೈತಿ. ಶಾಸಕರಾದಂಥವ್ರು ಏನೋ ಆಗಿರ್ತಾರೆ, ಆಕಸ್ಮಿಕವಾಗಿರ್ತಾರೆ. ಆದಾಗ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬೇಕನ್ನುವಂಥ ಕನಿಷ್ಠ ಸೌಜನ್ಯ ಅವ್ರಿಗಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ಬೇಸರ ಆಗ್ತೈತೆ.